ಓಂ ಶಾಂತಿ. ಮಿತ್ರರೇ, ನಮ್ಮ ಶರೀರದಲ್ಲಿ ಸಪ್ತಚಕ್ರಗಳು ಅಥವಾ ಕುಂಡಲಿನಿ ಸಾಧನೆ ಅಂತಿರುತ್ತೆ. ಸಪ್ತಚಕ್ರಗಳ ಯೋಗ ಅಥವಾ ಕುಂಡಲಿನಿ ಯೋಗ ಸಾಧನೆ ಅಂತ ಕರೀತಾರೆ. ನಮ್ಮ ಶರೀರದಲ್ಲಿ 7 ಚಕ್ರಗಳು ಇರುತ್ತೆ ಅಂತ ಹಿಂದೂ ಧರ್ಮ ಹೇಳುತ್ತೆ. ಬೌದ್ಧ ಧರ್ಮ ಅಥವಾ ಜೈನ ಧರ್ಮ ಹೇಳುತ್ತೆ 9 ಇರುತ್ತೆ, 11 ಇರುತ್ತೆ ಅಂತ. ಹಾಗೆ ಇನ್ನೂ ಬೇರೆ ಬೇರೆ ಧರ್ಮದವ್ರು ಹೇಳ್ತಾರೆ ಇಲ್ಲ, ನಮ್ಮ ಶರೀರದಲ್ಲಿ 25 ಚಕ್ರಗಳಿರುತ್ತೆ. ಅಂದರೆ ನಮ್ಮ ಕೈ ಬೆರಳುಗಳಲ್ಲಿ ಟೋಟಲಾಗಿ 10 ಚಕ್ರ ಇರುತ್ತೆ, ಅಂಗೈಯಲ್ಲಿ 1 ಚಕ್ರ ಇರುತ್ತೆ. ಅಂದರೆ ಎರಡೂ ಕೈ ಬೆರಳುಗಳಲ್ಲಿ 10 ಚಕ್ರ ಆಯಿತು. ಎರಡೂ ಅಂಗೈಗಳಲ್ಲಿ 2 ಚಕ್ರ ಆಯಿತು. ಅಂದರೆ 10 + 2 12 ಚಕ್ರ ಆಯಿತು. ಹಾಗೆ ನಮ್ಮ ಶರೀರದಲ್ಲಿ 7 ಚಕ್ರ ಆಯಿತು, ಅಥವಾ 9 ಚಕ್ರ ಆಯಿತು, ಅಥವಾ 11 ಚಕ್ರ ಆಯಿತು. ಇದನ್ನು ಒಟ್ಟಿಗೆ ಸೇರಿಸಿದರೆ ಎಷ್ಟಾಯಿತು? 12, 11, 23 ಚಕ್ರ ಆಯಿತು. ಈ ರೀತಿ ಹೇಳ್ತಾರೆ. ಹಾಗೆ ಕಾಲು ಬೆರಳುಗಳಲ್ಲಿ 1 ಚಕ್ರ ಇರುತ್ತೆ. ಅಂದರೆ ಎರಡೂ ಕಾಲುಗಳಲ್ಲಿ 10 ಬೆರಳು ಇರುತ್ತೆ. 10 ಬೆರಳಿಗೆ 10 ಚಕ್ರ ಆಯಿತು. ಅಂಗಾಲುಗಳಲ್ಲಿ 2 ಚಕ್ರ ಆಯಿತು, 12 ಚಕ್ರ ಆಯಿತು. ಇಲ್ಲಿ ಆಲ್ರೆಡಿ 23 ಚಕ್ರ, ಇದೊಂದು 12, ಅಲ್ಲಿಗೆ ಎಷ್ಟಾಯಿತು? 25, 35 ಚಕ್ರ ಆಯಿತು. ಒಟ್ಟಾರೆ ನಮ್ಮ ಶರೀರದಲ್ಲಿ 35 ಚಕ್ರ ಆಯಿತು. ಅಷ್ಟೇ ಅಲ್ಲ, ಇನ್ನೂ ಕಣ್ಣುಗಳಲ್ಲಿ 1 ಚಕ್ರ ಇದೆ. ಎರಡೂ ಕಣ್ಣಲ್ಲಿ 1 ಚಕ್ರ ಇದೆ, ಅದು 2 ಸೇರಿಸ್ಕೊಬಿಡಿ ಅಂತ ಅದೊಂದು ಧರ್ಮ ಹೇಳುತ್ತೆ. ಅಲ್ಲಿಗೆ ಎಷ್ಟಾಯಿತು? 35 + 2 ಆಯಿತು, 37 ಚಕ್ರ ಆಯಿತು. 37 ಅಲ್ಲ, ಇನ್ನೂ ನಮ್ಮ ಕಿವಿಗಳಲ್ಲೂ 1 ಚಕ್ರ ಇರುತ್ತೆ, ಹಣೆನಲ್ಲೂ 1 ಚಕ್ರ ಇರುತ್ತೆ, ಒಕ್ಕಳಲ್ಲೂ 1 ಚಕ್ರ ಇರುತ್ತೆ. ಹಿಂಗೆಲ್ಲ ಹೇಳ್ಕೊಬಿಡ್ತಾರೆ. ಒಟ್ಟಾರೆ ಒಂದು 40, 50 ಎಷ್ಟೋ ಚಕ್ರಗಳು ಆಯಾವರು ಧರ್ಮದವರು, ಆಯಾ ಗುರುಗಳು ಅವರವರ ಒಂದು ಅನುಭವ ಅಥವಾ ತಿಳುವಳಿಕೆ ಆಧಾರದ ಮೇಲೆ ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಒಟ್ಟಾರೆ ಚಕ್ರಗಳಂದ್ರೆ ಏನಾಗಾದರೆ ಅದೇನು ಸೈಕಲ್ ಚಕ್ರನ, ಆಟೋ ಚಕ್ರನ, ಕಾರ್ ಚಕ್ರನ, ಎತ್ತನಗಾಡಿ ಚಕ್ರನ, ಜಟಗಾ ಬಂಡಿ ಚಕ್ರನ, ಅಥವಾ ಯಾವುದೋ ಬಸ್ ಚಕ್ರನ, ಅಥವಾ ಟ್ರೈನ್ ಓಡಿರ್ತಲ್ಲ ಟ್ರೈನ್ ಚಕ್ರಗಳ ನೋಡಿ. ಇದು ಯಾವುದು ಅಲ್ಲ. ನಮ್ಮ ಶರೀರದಲ್ಲಿ ಕಾಲುಗಳು ಅಂತಿದೆ, 2 ಕಾಲುಗಳಿರ್ತದೆ. ಆ ಕಾಲುಗಳ ಮೇಲೆ ಪ್ರೈವೇಟ್ ಪಾರ್ಟ್ಸ್ಗಳಿರ್ತವೆ. ಪ್ರೈವೇಟ್ ಪಾರ್ಟ್ಸ್ ಅಂದರೆ ಪರ್ಸ್ನಲ್ ಪಾರ್ಟ್ಸ್ಗಳು. ಅದ್ರ ಮೇಲೆ ಸಣ್ಣ ಕರುಳು, ದೊಡ್ಡ ಕರುಳು, ಗರ್ಭಕೋಶ, ಕಿಡ್ನಿ ಅಂತಿರ್ತವೆ. ಅದಕ್ಕೆ ಮೇಲೆ ಹೃದಯ ಅಂತಿರುತ್ತೆ, ಶ್ವಾಸಕೋಶ ಅಂತಿರುತ್ತೆ. ಅವು ಕೆಳಗಡೆ ಬೇರೆ ಬೇರೆ ಪಾರ್ಟ್ಸ್ಗಳಿರುತ್ತೆ. ಈ ಹೃದಯ ಶ್ವಾಸಕೋಶದ ಮೇಲೆ ಗಂಟ್ಲು ಅಂತಿರುತ್ತೆ, ಕುತ್ತಿಗೆ ಅಂತಿರುತ್ತೆ. ಆ ಕುತ್ತಿಗೆನಲ್ಲಿ ಥೈರಾಯ್ಡ್ ಗ್ರಂಥಿಗಳು ಅಂತಿರ್ತವೆ. ಅವಾಗ ಮೇಲೆ ಹೋದರೆ ನಾಲಿಗೆ ಅಂತಿರುತ್ತೆ, ಹಲ್ಲುಗಳು, ದವಡೆ ಅಂತಿರುತ್ತೆ. ಗಂಟ್ಲು ಅದ್ರ ಮೇಲೆ ಹೋದರೆ ಗ್ರಂಥಿ ಬೇರೆ ಇರ್ತದೆ. ಅಲ್ಲಿ ಮೂಗಿರುತ್ತೆ, ಮೂಗಲ್ಲಿ 2 ಒಳ್ಳೆ ಇರುತ್ತೆ. ಆ ಮೂಗಲ್ಲಿ ಗೊಣ್ಣೆ ಬರುತ್ತೆ, ಗಂಟ್ಲು ಒಳಗಡೆ ಕಫ ಬರುತ್ತೆ, ನಾಲಿಗೆ ಕೆಳಗೆ ಲಾವರಸ ಬರುತ್ತೆ. ಇದೆಲ್ಲ ಎಲ್ಲಿಂದ ಬರುತ್ತೆ? ಈ ಚಕ್ರಗಳು ಅಂತ ಇರುತ್ತೆ. ಅಲ್ಲಿಂದ ಮೇಲೆ ಹೋದರೆ ತಲೆ, ಬ್ರೈನ್ ಇರುತ್ತೆ, ಕಿವಿಗಳಿರ್ತವೆ, 2 ಕಡೆ ಕಿವಿಗಳು. ಆಮೇಲೆ ಬ್ರೈನ್ ಅಂದರೆ ಮೆದುಳಿರುತ್ತೆ. ಲೆಫ್ಟ್ ಬ್ರೈನು, ರೈಟ್ ಬ್ರೈನು, ಮಿಡ್ಲ್ ಬ್ರೈನು, ಬ್ಯಾಕ್ ಬ್ರೈನು, ಫ್ರಂಟ್ ಬ್ರೈನು ಅಂತಿರ್ತದೆ. 5 ಪಾರ್ಟ್ಗಳಿರುತ್ತೆ. ಇಲ್ಲಿ ಮೆಮೊರಿ ಅಂತಿರುತ್ತೆ. ಮೆಮೊರಿ ಅಂದರೆ ಸ್ಟೋರೇಜ್ ಮೆಮೊರಿ, ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ, ಹಾಗೆ ಸದ್ಬುದ್ಧಿ, ಬುದ್ಧಿವಂತಿಕೆ, ಹಾಗೆ ಆಲೋಚನಾ ಶಕ್ತಿ. ಹಾಗೆ ಇಲ್ಲಿ ವೈಜ್ಞಾನಿಕ, ಆಧ್ಯಾತ್ಮಿಕ ಶಕ್ತಿ, ಪಾರಮಾರ್ಥಿಕ ಶಕ್ತಿ, ಪಾರಮಾರ್ಥಿಕ ಜ್ಞಾನ, ವೈಜ್ಞಾನಿಕ ಜ್ಞಾನ. ಇದರಲ್ಲಿ ಒಳ್ಳೆ ಬುದ್ಧಿ, ಕೆಟ್ಟ ಬುದ್ಧಿ, ಒಳ್ಳೆಯ ಜ್ಞಾನ, ಕೆಟ್ಟ ಜ್ಞಾನ ಇತ್ಯಾದಿ ಇರುತ್ತೆ. ಒಟ್ಟಾರೆ ನಮ್ಮ ಶರೀರದಲ್ಲಿ ಇಷ್ಟೊಂದು ಪಾರ್ಟ್ ಇರುತ್ತೆ. ಆಗಲೇ ಹೇಳಿದೆ ನಾನು, ಮೊದಲನೇ ಚಕ್ರ ಮೂಲಾಧಾರ ಅಂತ ಕೆಳಗಡೆ ಇರುತ್ತೆ. ಅದು ಕಾಲುಗಳು ನೋಡ್ಕೊಳ್ಳುತ್ತೆ. ಕಾಲುಗಳಲ್ಲಿ ಏನಪ್ಪ ಇರುತ್ತಂದರೆ ಮೂಳೆಗಳಿರುತ್ತೆ, ನರಗಳಿರುತ್ತೆ, ನಾಡಿಗಳಿರುತ್ತೆ, ಮಾಂಸ ಇರುತ್ತೆ, ನೀರಿರುತ್ತೆ, ರಕ್ತ ಇರುತ್ತೆ, ಇನ್ನೂ ಏನೇನೋ ಎಕ್ಸೆಂಟ್ರಾ ಇರುತ್ತೆ. ಒಟ್ಟಾರೆ 2 ಕಾಲುಗಳು ಸರಿಯಾಗಿರಬೇಕಲ್ಲ, ಆರೋಗ್ಯದಿಂದ ಇರಬೇಕಲ್ಲ. ನೀವು ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ ಗಂಟೆಗಟ್ಟಲೆ ನಿಂತ್ಕೋಬೇಕಲ್ವಾ? ಗಂಟೆಗಟ್ಟಲೆ ಸೀಟ್ ಇಲ್ದಾಗ ನಿಂತ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ನಿಂತ್ಕೋಬೇಕು ಅಂದರೆ ಶಕ್ತಿ ಬೇಕಲ್ಲಪ್ಪ. ಶಕ್ತಿ ಇಲ್ಲಾಂದರೆ ದಪ್ಪಂತ ಕೆಳಗಡೆ ಬಿದ್ದೋಗ್ತಾರೆ. ಅಷ್ಟೇ ಅಲ್ಲ, ಸೀಟ್ಗಾಗಿ ಬಸ್ ಒಳಗಡೆ ಮಕ್ಕಳನ್ನೆತ್ತಿ ಹೊರಗಡೆಯಿಂದ ಮಕ್ಕಳನ್ನ ತೋರಿಸ್ತಾರೆ. ಸೀಟ್ಗಾಗಿ ಹೊರಗಡೆಯಿಂದ ಬ್ಯಾಗ್ಗಳೆತ್ತಿ ಒಳಗಡೆ ಹಾಕ್ತಾರೆ ಬಸ್ ಒಳಗಡೆ, ಹಾಗೆ ಟ್ರೈನ್ ಒಳಗಡೆ ಸೀಟ್ಗಾಗಿ. ಅಷ್ಟೇ ಅಲ್ಲ, ಒಳಗಡೆ ಕಿತ್ತಾಡ್ತಾರೆ, ಚಪ್ಪಲಿಯಲ್ಲಿ ಹೊಡ್ಕೊತಾರೆ ಹೆಣ್ಮಕ್ಳು. ಜುಟ್ಟುಗಳಿಟ್ಕೊಂಡು ಕಿತ್ತಾಡ್ತಾರೆ. ಕಾರಣ ಏನು? ಬಸ್ಸಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ನಿಂತ್ಕೊಳ್ಳೋಕ್ಕಾಗಲ್ಲ? ಕಾಲುಗಳು ನೋವು. ಇದೆಲ್ಲಿಂದ ಬರುತ್ತೆ? ಮೂಳೆಗಳಿಂದ ಬರುತ್ತಾ? ಮೂಳೆಗಳು ವೀಕ್ ಇದ್ದರೆ ಬರುತ್ತಾ? ನರಗಳು ವೀಕ್ ಇದ್ದರೆ ಬರುತ್ತಾ? ಶಕ್ತಿ ಇಲ್ಲದೆ ಆದರೆ ಬರುತ್ತಾ? ಒಟ್ಟಿನಲ್ಲಿ ಶಕ್ತಿ ಅಂತ ಬೇಕಲ್ವ?
ಅದಕ್ಕೆ ಇನ್ನು ಪ್ರೈವೇಟ್ ಪಾರ್ಟ್ಸ್, ಅದಕ್ಕೆ ಮೇಲೆ ಪ್ರೈವೇಟ್ ಪಾರ್ಟ್ಸ್ ವರ್ಕ್ ಆಗಿಲ್ಲ ಅಂದರೆ ಮಕ್ಕಳಾಗಲ್ಲ. ಸೆಕ್ಸಲ್ಲಿ ಕರೆಕ್ಟಾಗಿಲ್ಲ, ಆಗ ಹೆಂಡ್ತಿ ಡ್ರೈವರ್ ಗಂಡನ ಕೊಡ್ತಾರೆ, ಗಂಡ ಹೆಂಡ್ತಿಗೆ ಡ್ರೈವರ್ಸ್ ಕೊಡ್ತಾನೆ, ಇಲ್ಲ ಇಬ್ಬರು ಏನೇನೋ ಆಗೋಗ್ತಾರೆ. ಕೆಲವರು ಆತ್ಮಹತ್ಯೆನ ಮಾಡ್ಕೊಬಿಡ್ತಾರೆ, ಕೆಲವ್ರಿಗೆ ಸಂಸಾರ ಮಾಡಿದ್ರು ಮಕ್ಕಳಾಗಲ್ಲ. ಇದಕ್ಕೆಲ್ಲ ಕಾರಣ ಏನು? ಇದು ಸ್ವಾಧಿಷ್ಠಾನ ಚಕ್ರ. ಅಂದರೆ ಆ ಏರಿಯಾನಲ್ಲಿ ಆ ಪ್ರೈವೇಟ್ ಪಾರ್ಟ್ಸ್ಗೆ ನೋಡ್ಕೊಳ್ಳೋದು ಒಂದು ಶಕ್ತಿ. ಆ ಶಕ್ತಿ ಕಾಲುಗಳು ಅಷ್ಟೇ ಒಂದು ಶಕ್ತಿ, ಕಾಲುಗಳನ್ನ ನೋಡ್ಕೊಳ್ಳೋದು ಒಂದು ಶಕ್ತಿ, ಪ್ರೈವೇಟ್ ಪಾರ್ಟ್ಸ್ನ ನೋಡ್ಕೊಳ್ಳೋದು ಒಂದು ಶಕ್ತಿ. ಆ ಶಕ್ತಿಯನ್ನೇ ನಾವು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಂತೀವಿ. ಅಲ್ಲಿಂದ ಮೇಲಕ್ಕೆ ಬಂದರೆ ಒಕ್ಕಳಿರುತ್ತೆ, ಕಿಡ್ನಿ ಇರುತ್ತೆ, ಗರ್ಭಕೋಶ ಇರುತ್ತೆ, ಸಣ್ಣ ಕರಳು ದೊಡ್ಡ ಕರಳು ಇರುತ್ತೆ. ದೊಡ್ಡ ಕರಳು ಸಣ್ಣ ಕರಳು ಚೆನ್ನಾಗಿಲ್ಲ ಅಂದರೆ ಆಹಾರ ಜೀರ್ಣ ಆಗಲ್ಲ. ಆಹಾರ ಜೀರ್ಣ ಆಗಲ್ಲ ಅಂದರೆ ಅದರಲ್ಲಿರೋ ಮಿನರಲ್ಸು, ವಿಟಮಿನ್ಸು ನಮ್ಮ ಶರೀರಕ್ಕೆ ಹೋಗಲ್ಲ. ಯಾವಾಗ ನಮ್ಮ ಶರೀರಕ್ಕೆ ಹೋಗಲ್ಲ ಆವಾಗ ನಾವು ಸುಸ್ತಾಗಿ ದಪ್ಪಂತ ಬಿದ್ದೋಗ್ತೀವಿ, ಎದ್ದೇಳೋಕ್ಕೂ ಶಕ್ತಿ ಇರಲ್ಲ. ಆಮೇಲೆ ಸ್ವಲ್ಪ ದಿನ ಹಾಗೆ ನೀರು ಕುಡ್ಕೊಂಡು ಗಂಜಿ ಕುಡ್ಕೊಂಡು ಇದ್ದರೆ ಕೂಡ ಏನೂ ಪ್ರಯೋಜನ ಆಗಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸತ್ತೇ ಹೋಗ್ತೀವಿ ಶರೀರ ಬಡಕಲಾಗಿ. ಕಾರಣ ಸಣ್ಣ ಕರಳು ದೊಡ್ಡ ಕರಳು ಜೀರ್ಣ ಮಾಡಲಿಲ್ಲ ಆಹಾರನ. ಅದೇನಾದರೂ ಕರೆಕ್ಟಾಗಿ ಜೀರ್ಣ ಮಾಡಿದ್ದಿದ್ರೆ ಅದರಲ್ಲಿರೋ ವಿಟಮಿನ್ಸು, ಮಿನರಲ್ಸು, ಪ್ರೋಟೀನ್ಸು ಎಲ್ಲ ನಮ್ಮ ರಕ್ತಕ್ಕೆ ಸೇರಿ ರಕ್ತದಲ್ಲಿ ಗ್ಲೂಕೋಸ್ ಆಗಿ ಶರೀರದ ಎಲ್ಲ ಖಂಡಗಳಿಗೆ, ಮೂಳೆಗಳಿಗೆ, ನರಗಳಿಗೆ, ಬ್ರೈನ್ಗೆ, ಕಣ್ಣುಗಳಿಗೆ, ಕಿವಿಗಳಿಗೆ, ಹೃದಯಕ್ಕೆ, ಶ್ವಾಸಕೋಶಕ್ಕೆ ಹೋಗ್ತಿತ್ತು. ಆಗ ಅವೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಿದ್ವು. ಅದಕ್ಕೆ ಅವು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದಮೇಲೆ ನಾವು ದಪ್ಪಂತ ಬಿದ್ದೋಗ್ತೀವಿ. ಬಿದ್ದೋದ್ಮೇಲೆ ಸ್ವಲ್ಪ ದಿನಕ್ಕೆ ಶರೀರ ಬಡಕಲಾದರೆ ಆಮೇಲೆ ಸತ್ತೇ ಹೋಗ್ತೀವಪ್ಪ. ಅದಕ್ಕೆ ಹೇಳೋದು ಚಕ್ರಗಳು ಅಂದರೆ ಶಕ್ತಿ ಕೇಂದ್ರಗಳು. ಅದಕ್ಕೆ ಸಣ್ಣ ಕರಳು ದೊಡ್ಡ ಕರಳು ಚೆನ್ನಾಗಿರಬೇಕು, ಗರ್ಭಕೋಶ ಕಿಡ್ನಿಗಳು ಚೆನ್ನಾಗಿರಬೇಕು. ಅವು ಚೆನ್ನಾಗಿದ್ರೇ ಮಕ್ಕಳಾಗೋದು, ಮರಿ ಆಗೋದು, ನಾವು ಓಡಾಡೋಕ್ಕೆ ಶಕ್ತಿ ಇರೋದು. ಅಂದರೆ ಆಯಾ ಏರಿಯಾನಲ್ಲಿ ಪಾರ್ಟ್ಗಳು ಆರ್ಗ್ಯಾನ್ಸು ಅಂಗಾಂಗಗಳು ಅಂತೀವಿ. ಇವುಗಳಿಗೆ ಎಲ್ಲ ರೀತಿಯ ನರನಾಡಿಗಳಿಗೆ, ಮಾಂಸಖಂಡಗಳಿಗೆ, ಮೂಳೆಗಳಿಗೆ, ರಕ್ತಕ್ಕೆಲ್ಲ ಒಳ್ಳೆ ಮಿನರಲ್ಸು, ಪ್ರೋಟೀನ್ಸು, ನೀರಿನಂಶ, ಇನ್ನೊಂದು ಮತ್ತೊಂದು ಅಂಶ ಇದ್ರೇ ಅಲ್ಲಿ ಶಕ್ತಿ ಇರೋದು. ಆ ಶಕ್ತಿ ಎಲ್ಲಿಂದ ಬಂತಪ್ಪ ಅಂದರೆ ನಮ್ಮ ಆಹಾರ, ಹೃದಯ ಇದೆ, ಶ್ವಾಸಕೋಶ ಇದೆ ನಮ್ಮ ಶರೀರದಲ್ಲಿ. ಅದಕ್ಕೆ ಮೇಲೆ ಒಂದು ಜಠರ ಅಂತಿರುತ್ತೆ, ಜಠರ ಅಂತಿರುತ್ತೆ. ನಾವು ತಿಂದ ಅನ್ನ ಬಾಯಿಂದ ನೇರವಾಗಿ ಗಂಟ್ಲು ಮೂಲಕ ಜಠರ ಒಳಗಡೆ ಸೇರಿಕೊಳ್ಳುತ್ತೆ. ಅದು 4 ಅವರ್ ಆದಮೇಲೆ ಎಲ್ಲ ರುಬ್ಬಿ ದೋಸೆ ಹಿಟ್ಟು ರುಬ್ದಂಗೆ ರುಬ್ಬಿ ಅದು ಜೀರ್ಣ ಆಗುತ್ತೆ. ಜೀರ್ಣ ಆದಮೇಲೆ ಜಠರಿಂದ ನೇರವಾಗಿ ಸಣ್ಣ ಕರಳು ಇಳಿಯುತ್ತೆ 4 ಅವರ್ ಆದಮೇಲೆ. ಸಣ್ಣ ಕರಳಲ್ಲಿ ಹೋಗೋಷ್ಟೊತ್ತಿಗೆ ಅದು ಆಲ್ರೆಡಿ ರುಬ್ಬಾಕಿರುತ್ತೆ, ಚೆನ್ನಾಗಿ ರುಬ್ಬಿರುತ್ತೆ. ಜಠರ ರುಬ್ಬಿ ಎಲ್ಲ ಸರಿ ಮಾಡಿ ಅಲ್ಲಿಗೆ ಕಳಿಸಿರುತ್ತೆ. ಇನ್ನೇನಿದ್ರು ಸಣ್ಣ ಕರಳಲ್ಲಿ ಬಂದ ತಕ್ಷಣ ಜಠರದಿಂದ ಅದು ನೀಟಾಗಿ ಮಿನರಲ್ಸು, ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ತಗೊಂಡು ರಕ್ತನಾಳಗಳ ಮೂಲಕ ಸಣ್ಣ ಕರಳು ಗೋಡೆಯಲ್ಲಿರ್ತಕ್ಕಂಥ ರಕ್ತನಾಳ ಮೂಲಕ ಗ್ಲೂಕೋಸ್ ಆಗಿ ರಕ್ತದಲ್ಲಿ ಸೇರಿ ಗ್ಲೂಕೋಸ್ ಆಗಿ ಇಡೀ ಶರೀರವನ್ನು ನೋಡ್ಕೊಳ್ಳುತ್ತೆ. ಒಂದು ಶಕ್ತಿ ಅಂದರೆ ಹೃದಯಕ್ಕೆ, ಶ್ವಾಸಕೋಶಕ್ಕೆ ಅಲ್ಲಿರ್ತಕ್ಕಂಥ ಒಂದು ಶಕ್ತಿ, ಅದನ್ನು ಒಂದು ಚಕ್ರ. ಹಾಗೆ ಗಂಟ್ಲಲ್ಲಿ ನಾವು ಮಾತಾಡ್ತೀವಿ ಗಂಟ್ಲಲ್ಲಿ. ಕೆಲವರಂತೂ ಬಾಯಿ ಚಪ್ಪಲ, ಅದು ಏನೇನೋ ಕೆಲಸಕ್ಕೆ ಬರೋದಲ್ಲ ಅರಟೆ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಈ ಸೋಂಬೇರಿ ಕಟ್ಟೆಗಳಂತಾರಲ್ಲ ಅಲ್ಲಿ. ಕೆಲವರು ಸುಮ್ಮನೆ ನಿಂತ್ಕೊಂಡು ಆ ಕಡೆ ಒಬ್ಬರು ಕಾಂಪೌಂಡಿಂದ ಈ ಕಡೆ ಒಬ್ಬರು ನಿಂತ್ಕೊಂಡು ಮಾತಾಡ್ತಾರೆ. ಇನ್ನು ಕೆಲವರು ಆ ಮನೆ ವಿಚಾರ, ಈ ಮನೆ ವಿಚಾರ, ಅವ್ರ ವಿಚಾರ ಮಾತಾಡ್ಕೊಂಡು ಕೂತ್ಕೊತಾರೆ. ಅದು ಗಂಟ್ಲಲ್ಲಿ ಕರೆಕ್ಟಾಗಿ ಶ್ವಾಸಪಟ್ಲ ಇರಬೇಕು, ನರನಾಡಿಗಳು ಗಂಟ್ಲಲ್ಲಿ ಕರೆಕ್ಟಾಗಿರ್ಬೇಕಪ್ಪ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಮಾತಾಡೋಕ್ಕೆ ಬರಲ್ಲ, ಮೂಗರಾಗಿ ಇರಬೇಕಾಗತ್ತೆ. ಒಂದು ವೇಳೆ ಮಾತಾಡೋಕ್ಕೆ ಬರೋರು ಓವರಾಗಿ ಮಾತಾಡಿದ್ರೆ ಲಾಸ್ಟ್ಗೆ ಅವರು ಮೂಗರಾಗ್ಬಿಡ್ತಾರೆ. ಗಂಟ್ಲು ಬರ್ತಾ ಕಿತ್ತಾಡಿ ಅಕ್ಕಪಕ್ಕ ಮನೆಗಳ ಹತ್ರ, ಶತ್ರುಗಳ ಹತ್ರ ಕಿತ್ತಾಡಿ ಬೈಕೊಂಡು ಲಾಸ್ಟಿಗೆ ಗಂಟ್ಲು ಇವ್ರದ್ದು ನಿಂತೋಗಿರುತ್ತೆ, ಅವ್ರದ್ದು ನಿಂತಾಗಿರುತ್ತೆ, ಅಥವಾ ಚೇಂಜ್ ಆಗಿರ್ತದೆ ವಾಯ್ಸು. ಬೇರೆ ಥರ ವಾಯ್ಸ್ಗಳಾಗಿರ್ತಾವೆ. ಇವ್ರದ್ದು ಗುರುತೇ ಸಿಕ್ಕಲ್ಲ ಅವ್ರ ವಾಯ್ಸ್ ಯಾರ್ದು ಅಂತ. ಆ ಥರ ವಾಯ್ಸ್ಗಳು ಚೇಂಜ್ ಆಗ್ತವೆ. ಹಾಗೆ ಕೆಲವರಿಗೆ ಐಸ್ ಐಸ್ ಕ್ರೀಮ್ ತಿಂದುಬಿಟ್ರೆ ಸಾಕು, ಗಂಟ್ಲು ಕೆಳಗಡೆ ದೊಡ್ಡದಾಗಿ ಗಡ್ಡೆಗಳು ಬರುತ್ತೆ. ಇದನ್ನು ಥೈರಾಯ್ಡ್ ಗ್ರಂಥಿ ಅಂತೀವಿ. ಇದೆಲ್ಲ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ಅಲ್ಲೊಂದು ಗ್ರಂಥಿ ಇರುತ್ತೆ, ಅಲ್ಲೊಂದು ಚಕ್ರ, ಒಂದು ಶಕ್ತಿ. ಆ ಶಕ್ತಿ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಶಕ್ತಿ ಇಲ್ಲಾಂದರೆ ಮಾತಾಡೋಕ್ಕಾಗಲ್ಲ. ಈಗ ಗೊತ್ತಾಯ್ತಲ್ಲ. ಇದಾದಮೇಲೆ ಇನ್ನು ನಾಲ್ಗೆನಲ್ಲಿ ರುಚಿ ನೋಡ್ತೀವಿ, ತಿಂದ ಆಹಾರನ. ಹಾಗೆ ಕಣ್ಣುಗಳಲ್ಲಿ ಏನೇನೋ ಸುಂದರವಾದ ನೋಟಗಳನ್ನು ಕಣ್ಣುಗಳಲ್ಲಿ ನೋಡ್ತೀವಿ. ಹಾಗೆ ಕಿವಿಗಳಲ್ಲಿ ಏನೇನೋ ಕೇಳಿಸ್ಕೊತೀವಪ್ಪ ನಾವು. ಇದೆಲ್ಲ ಎಲ್ಲಿಂದ ಬರುತ್ತಂದರೆ ಅಲ್ಲೊಂದು ಚಕ್ರ, ಆ ಏರಿಯಾಗೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಎಲ್ಲ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಇವೆಲ್ಲ ಕರೆಕ್ಟಾಗಿದ್ರೇ. ಇಲ್ಲಾಂದರೆ ಕಿವಿಗಳು ಹೋಯ್ತು, ಕಣ್ಣುಗಳು ಹೋಯ್ತು, ನಾಲ್ಗೆನೋ ಹೋಯ್ತು ಅಂತ ಆಗ್ಬಿಡುತ್ತೆ. ಹೋಗಲಿ ಇದೆಲ್ಲ ಸರಿ ಇದೆ ಅಂತ ನೋಡಿದಾಗ ಮಿಡ್ಲ್ ಬ್ರೈನು, ಬ್ಯಾಕ್ ಬ್ರೈನು, ಟಾಪ್ ಬ್ರೈನು, ಲೆಫ್ಟು, ರೈಟು, ಈ ಬ್ರೈನ್ಗಳೇನಾದರೂ ಕರೆಕ್ಟಾಗಿಲ್ಲ ಅಂದರೆ ಲೂಸು, ನೆಟ್ಟು ಬಲ್ಟು ಲೂಸ್ ಅಂತ. ನೆಟ್ಟು ಬಲ್ಟು ಲೂಸ್ ಅಂದರೆ ಏನು, ಇದು ಸರಿ ಇಲ್ಲ ಅಂತ.
ನೆಟ್ಟು ಬಟ್ಟು ಲೂಸಾಗಿ ಹಾಫ್ ಮೆಂಟ್ಲು ಫುಲ್ ಮೆಂಟ್ಲು ಯಾವುದೋ ಒಂದು ಮೆಂಟ್ಲು ಆಗೋಗಿರ್ತಾರೆ. ಇನ್ನು ಕೆಲವರು ಮಾತಾಡಿ ಹೇಳಿ ತಲೆ ತಿಂದು ನಮ್ಮನ್ನು ಮೆಂಟ್ಲು ಮಾಡಿಬಿಡ್ತಾರೆ. ಅದಕ್ಕೆ ಕರೆಕ್ಟಾಗಿ ರೈಟ್ ಬ್ರೈನು, ಲೆಫ್ಟ್ ಬ್ರೈನು, ಮಿಡ್ಲ್ ಬ್ರೈನು, ಬ್ಯಾಕ್ ಬ್ರೈನು, ಆಮೇಲೆ ಯಾವುದೋ ಟಾಪ್ ಬ್ರೈನು, ಅಂಡರ್ ಬ್ರೈನು, ಇನ್ನೊಂದು ಬ್ರೈನು ಇವೆಲ್ಲ ಕರೆಕ್ಟಾಗಿದ್ರೇ ಆಗೋದು. ಒಟ್ಟಾರೆ ಇಷ್ಟೊಂದು ಪಾರ್ಟ್ಸು ನಮ್ಮ ಶರೀರದಲ್ಲಿ ಇಷ್ಟೇ ಅಲ್ಲ, ಬರೀ ಹೆಡ್ಲೈನ್ಸ್ ಅಪ್ಪ ತಿಳ್ಕೊಳ್ಳಿ. ಓನ್ಲಿ ಟ್ರೈಲರ್ ಬಿಡುಗಡೆ ಮಾಡಿದ್ದಾನೀಗ. ಇದರೊಳಗಡೆ ಬೇಜಾನ್ ಸಬ್ಬುಗಳಿರ್ತವೆ. ಅವೆಲ್ಲ ಕತೆ ತುಂಬ ಇರ್ತದೆ. ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ತೀನಿ. ಸದ್ಯಕ್ಕೆ ಇದು ಪಾರ್ಟ್ ದೊಡ್ಡದು ಆಗ್ತಾಯಿದೆ. ಒಟ್ಟಿನಲ್ಲಿ ಚಕ್ರಗಳಂದರೆ ಕಾಲುಗಳು ಏರಿಯಾನ ನೋಡ್ಕೊಳ್ಳೋಕ್ಕೆ, ಕಾಲುಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋಕ್ಕೆ ಅಲ್ಲಿ ಒಂದು ಶಕ್ತಿ ಇರುತ್ತೆ. ಕೇಂದ್ರ ರೌಂಡಾಗಿ ಶಕ್ತಿ ಇರುತ್ತೆ. ಆ ಏರಿಯಾನಲ್ಲಿ ನೋಡ್ಕೊಳ್ಳೋ ಒಂದು ಲೀಡ್ರ್ ಅಂತ ತಿಳ್ಕೊಬಿಡ್ರಿ, ಲೀಡರ್ಶಿಪ್ ಅಂತ ತಿಳ್ಕೊಬಿಡಿ. ಆ ಶಕ್ತಿ ಕೇಂದ್ರವನ್ನು ನಾವು ಏನು ಹೇಳ್ತೀವಿ, ಆಧ್ಯಾತ್ಮದಲ್ಲಿ ಗಣಪತಿ ಅಧಿಪತಿ ಅಂತೀವಿ, ಅಲ್ಲಿ ಚಾಮುಂಡ ಅಂತೀವಿ, ಇನ್ನೊಂದು ಶಾಖನಿ ಅಂತೀವಿ, ಮೂಲಾಧಾರ ಚಕ್ರಕ್ಕೆ ಅಂತೀವಿ. ಅದೊಂದು ಚಕ್ರ ಅಂತೀವಿ. ಚಕ್ರ ಅಂದರೆ ಶಕ್ತಿ ಕೇಂದ್ರ. ಆ ಏರಿಯಾ ನೋಡ್ಕೊಳ್ಳೋ ಲೀಡ್ರು, ಆ ಏರಿಯಾಗೆ ಸಪ್ಲೈ ಮಾಡೋ ಒಂದು ಶಕ್ತಿ, ಆ ಕೇಂದ್ರ, ಅದನ್ನೇ ನಾವು ಚಕ್ರ. ಅಲ್ಲಿರೋ ಶಕ್ತಿನ ಕುಂಡಲಿನಿ ಅಂದರೆ ಕೆಳಗಡೆ, ಕುಂಡ ಅಂದರೆ ಕೆಳಗಡೆ, ಪಾಟು ಬೇಷನ್ನು, ಕುಂಡ ಅಂದರೆ ಬೇಷನ್ನು, ಕುಂಡಲಿನಿ ಅಂದರೆ ಕೆಳಗಡೆ. ನೆನ್ಪಿಟ್ಕೊಳ್ಳಿ, ಕೆಳಗಡೆ ಇರೋ ಶಕ್ತಿನ ಮೇಲುಗಡೆಗೆ ಏರಿಸ್ಬೇಕು. ತಲೆ ಮೇಲೆ ಅಂದರೆ 6 ಚಕ್ರಗಳನ್ನು ಏರಿಸ್ಕೊಂಡು ಹೋಗ್ಬೇಕು. ಯಾವ ರೀತಿ ಪ್ರೈವೇಟ್ ಪಾರ್ಟ್ಸು, ಸಣ್ಣ ಕರಳು, ಹೃದಯ, ಶ್ವಾಸಕೋಶ, ಗಂಟ್ಲು, ಕಣ್ಣುಗಳು, ಆಮೇಲೆ ತಲೆ ಮೇಲೆ ಶಕ್ತಿನ ಏರಿಸ್ಬಿಟ್ರೆ ಅಲ್ಲಿ ಮುಗಿದೋಯ್ತು. ನಾವು ದೊಡ್ಡ ಪರಬ್ರಹ್ಮ ಅಂತ ಅನ್ಸ್ಕೊಳ್ತೀವಿ. ಮುಕ್ತಿ, ಜೀವನ್ ಮುಕ್ತಿ ಅನ್ಸ್ಕೊಳ್ತೀವಿ. ಇದೇ ಚಕ್ರಗಳ ಸಾಧನೆ. ಅಂದರೆ ಆ ಏರಿಯಾನಲ್ಲಿ ಇರೋ ಪಾರ್ಟ್ಗಳನ್ನ ನೋಡ್ಕೊಳ್ಳೋ ಒಂದು ಶಕ್ತಿನ ನಾವು ಶಕ್ತಿ ಕೇಂದ್ರವನ್ನು ಒಂದು ಚಕ್ರ ಅಂತೀವಿ. ಅದಕ್ಕೆ ಕಾಲುಗಳು ನೋಡ್ಕೊಳ್ಳೋದು ಮೂಲಾಧಾರ ಶಕ್ತಿ. ಹಾಗೆ ಪ್ರೈವೇಟ್ ಪಾರ್ಟ್ ನೋಡ್ಕೊಳ್ಳೋದು ಸ್ವಾಧಿಷ್ಠಾನ ಶಕ್ತಿ. ಅದು ಬ್ರಹ್ಮಾಜಿ ಸರಸ್ವತಿ ಅಲ್ಲಿರ್ತಾರೆ ಸ್ವಾಧಿಷ್ಠಾನಕ್ಕೆ. ಸೆಕ್ಸ್ ಪಾರ್ಟು, ಪ್ರೈವೇಟ್ ಪಾರ್ಟು, ಪರ್ಸ್ನಲ್ ಪಾರ್ಟು, ಬ್ರಹ್ಮಾಜಿ ಸೃಷ್ಟಿಕರ್ತ. ಓಕೆನಾ. ಸಣ್ಣ ಕರಳು, ದೊಡ್ಡ ಕರಳು, ಇಂದ್ರದೇವ, ಸಚ್ಚಿಂದ್ರಾದಿ ದೇವತೆಗಳು. ಅಂದರೆ ತಿನ್ನೋದು, ಕುಡಿಯೋದು, ಮೋಜು ಮಸ್ತಿ, ತಿಂಡಿಪಾತ ಅಂತಾರೆ. ತಿಂತಾ ಇರ್ತಾನೆ, ಕುಡಿತಾ ಇರ್ತಾನೆ, ಲೈಫ್ ಎಂಜಾಯ್ ಮಾಡ್ತಾರೆ. ಸ್ವರ್ಗ ಸುಖ ಅಂತಾರೆ. ಅದನ್ನು ಸಣ್ಣ ಕರಳು, ದೊಡ್ಡ ಕರಳು, ಕಿಡ್ನಿ, ಗರ್ಭಕೋಶ ಅಂತಾರೆ. ಓಕೆನಾ. ಇಷ್ಟಾದಮೇಲೆ ಹೃದಯ ಶ್ವಾಸಕೋಶ ಇರುತ್ತೆ. ಉಸಿರಾಡ್ತೀವಿ, ಪ್ರಾಣಾಯಾಮ ಇದೆಲ್ಲ ಮಾಡ್ತೀವಿ. ನಮ್ಮ ಉಸಿರು ಕರೆಕ್ಟಾಗಿರಬೇಕು, ಪ್ರಾಣ ಕರೆಕ್ಟಾಗಿರಬೇಕು, ಆಮ್ಲಜನಕ ಸಪ್ಲೈ ಆಗಬೇಕು ಶರೀರಕ್ಕೆ. ಆ ಏರಿಯಾನ ನೋಡ್ಕೊಳ್ಳೋದು ಒಂದು ಶಕ್ತಿ. ಆ ಶಕ್ತಿಯನ್ನು ಅನಾಹತ ಚಕ್ರ ಅಂತೀವಿ. ಸಣ್ಣ ಕರಳು, ದೊಡ್ಡ ಕರಳನ್ನ ಮಣಿಪುರ ಚಕ್ರ ಅಂತೀವಿ. ಪ್ರೈವೇಟ್ ಪಾರ್ಟ್ನ ಸ್ವಾಧಿಷ್ಠಾನ ಚಕ್ರ ಅಂತೀವಿ. ಕಾಲುಗಳನ್ನ ಮೂಲಾಧಾರ ಚಕ್ರ, ಪ್ರೈವೇಟ್ ಪಾರ್ಟ್ನ ಸ್ವಾಧಿಷ್ಠಾನ ಚಕ್ರ, ಸಣ್ಣ ಕರಳು, ದೊಡ್ಡ ಕರಳು, ಕಿಡ್ನಿ, ಗರ್ಭಕೋಶನ ಮಣಿಪುರ ಚಕ್ರ, ಆಮೇಲೆ ಅನಾಹತ ಚಕ್ರ, ಹೃದಯ, ಶ್ವಾಸಕೋಶ. ಹಾಗೆ ಒಂದೊಂದು ಚಕ್ರನೂ ಒಂದೊಂದು ಶಕ್ತಿ ಕೇಂದ್ರ ಅಂತೀವಿ ಆ ಏರಿಯಾನ. ಹಾಗೆ ಗಂಟ್ಲು ಏರಿಯಾ ನೋಡ್ಕೊಳ್ಳೋದು ವಿಶುದ್ಧಿ ಚಕ್ರ. ಹಾಗೆ ಕಣ್ಣು, ಕಿವಿ, ಮೂಗು, ಬಾಯಿ ಇದೆಲ್ಲ ನೋಡ್ಕೊಳ್ಳೋದು ಬ್ರೈನ್. ಇಲ್ಲಿ ರುದ್ರ ತ್ರಿನೇತ್ರ ಅಂದರೆ ಇದನ್ನು ಆಜ್ಞಾ ಚಕ್ರ. ಆಮೇಲೆ ಮೇಲ್ಗಡೆ ಸಹಸ್ರಾರು, ಅಲ್ಲೇನಿರಲ್ಲ, ಪರಬ್ರಹ್ಮ, ಆತ್ಮ, ಪರಮಾತ್ಮ, ಜೀವಾತ್ಮ, ಪರಮೇಶ್ವರಿ ಶಕ್ತಿ, ಪರಬ್ರಹ್ಮ. ಈಗ ಗೊತ್ತಾಯ್ತನಪ್ಪ. ಇದು ಚಕ್ರಗಳಲ್ಲಿ ಮೂಲಾಧಾರದಿಂದ ಸಹಸ್ರಾರವರೆಗೂ 7 ಚಕ್ರಗಳ ಒಂದು ಕತೆ. ಚಕ್ರ ಅಂದರೆ ಒಂದು ಶಕ್ತಿ ಕೇಂದ್ರ. ಅಲ್ಲಿ ಇನ್ನೂ ಬಣ್ಣಗಳು ಬರುತ್ತೆ, ದಳಗಳು ಬರುತ್ತೆ, ಇನ್ನೂ ಲೋಕ ಬರುತ್ತೆ. ಅದೆಲ್ಲ ನೆಕ್ಸ್ಟು ನಾನು ಹೇಳ್ತೀನಿ. ನಮ್ಮ ಶರೀರದ ಈ ಚಕ್ರಗಳು ಒಂದೊಂದು ರೀತಿ ಇರುತ್ತೆ ಅಂತ ನಾನು ನಿಮಗೆ ಹೆಡ್ಲೈನ್ ಮಾತ್ರ ಈಗ ಕೊಟ್ಟಿದ್ದು. ಇದು ಭಾಗ 1 ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನಾನು ಭಾಗ 2 ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ. ಅದರಲ್ಲಿ ಬಣ್ಣಗಳು, ಲೋಕಗಳು, ದಳಗಳು ಇತ್ಯಾದಿ, ಆಮೇಲೆ ಗ್ರಂಥಿಗಳು, ಇವೆಲ್ಲ ವಿವರಣೆ ಇರುತ್ತೆ. ನೆಕ್ಸ್ಟು ಭಾಗ 2, ಭಾಗ 3, ಭಾಗ 4 ಹೀಗೆ ನೋಡ್ಕೊಂಡೋಗಿ ಆಮೇಲೆ ವಿವರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಚಕ್ರಗಳು ಅಂದರೆ ಏನು, ಶರೀರದಲ್ಲಿ ಕುಂಡಲ ಸಾಧನೆ ಅಂದರೆ ಏನು ಅನ್ನೋದು ಹೆಡ್ಲೈನ್ಸ್ ಕೊಟ್ಟಿದ್ದೀನಿ. ಓನ್ಲಿ ಟ್ರೈಲರು. ನಿಮಗೆ ನೆಕ್ಸ್ಟು ಬಿಡಿಬಿಡಿ ನಾನು ಹೇಳ್ತಾ ವಿವರಿಸ್ತಾ ಭಾಗ 1, 2, 3, 4 ಅಂತೀನಿ. ತಪ್ಪದೆ ನೋಡಿ. ಹಾಗೆ ನನ್ನ ಹಿಂದಿನ ವೀಡಿಯೋಗಳು ನೋಡಿ, ಹಾಗೆ ಮುಂದಿನ ವೀಡಿಯೋಗಳು ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈ ಚಾನಲ್ನ ಮರಿಬೇಡಿ. ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಏನಾದರೂ ಕಾಮೆಂಟ್ ಮಾಡಬೇಕಾ ಮಾಡಿ, ಏನಾದರೂ ನನ್ನ ಹತ್ರ ಸಲಹೆ ಕೇಳಬೇಕಾ ಕೇಳಿ, ನಂಬರ್ ಬೇಕಾ ಕೇಳಿ ಕೊಡ್ತೀನಿ, ಕಾಲ್ ಮಾಡಿ. ಓಕೆ. ನಿಮ್ಗೊಳ್ಳೇದಾಗಲಿ. ನಿಮ್ಮಲ್ಲಿರೋ ಪರಬ್ರಹ್ಮಶಕ್ತಿ ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ನಂಬಿದಾರೆ ಒಳ್ಳೆಯವರು ಅವ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ನನಗೆ ಶಕ್ತಿ, ಎನರ್ಜಿ ಅದೇ. ಓಂ ಶಾಂತಿ.